ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಇಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಇದ್ದೀನಿ. ಈಗಾಗಲೇ ಏನು ಪ್ರತಿಭಟನೆ ಪ್ರಾರಂಭವಾಗಿದೆ, ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಅಂದರೆ ಏನು ಸರ್ಕಾರ ಏನು ಬೆಲೆ ಏರಿಕೆ ಮಾಡಿತು, ಈ ಬೆಲೆ ಏರಿಕೆಯನ್ನು ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆ, ಅಂದರೆ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂತಹ ಒಂದು ಜೆಡಿಎಸ್ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಇಂದು ಬೃಹತ್ ಪ್ರತಿಭಟನೆ ಮೂಲಕ ವಿಧಾನಸೌಧ ಚಲೋ ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಹಾಗೂ ಭ್ರಷ್ಟಾಚಾರ ಮತ್ತು ದುರಾಡಳಿತ ವಿರುದ್ಧ ಇಂದು ಜೆಡಿಎಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಫ್ರೀಡಂ ಪಾರ್ಕಲ್ಲಿ ಭಾಗವಹಿಸಿರುವಂಥದ್ದು. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಂದು ಬೃಹತ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಅಂದರೆ ಬೆಲೆ ಏರಿಕೆ ಅಂದರೆ ಗ್ಯಾಸ್ ಮತ್ತು ಪೆಟ್ರೋಲು ಹಾಗೆ ದಿನಬಳಕೆಯ ವಸ್ತುಗಳ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಈ ಬಗ್ಗೆ ನಾನೀಗ ಪ್ರತಿಭಟನಾಕಾರರನ್ನು ಕೂಡ ಮಾತಾಡಿಸಿ ಹೋಗ್ತೀನಿ, ಜೆಡಿಎಸ್ನ ಮುಖಂಡರನ್ನ. ಸರ್, ಇವತ್ತು ಜೆಡಿಎಸ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು ಸರ್ಕಾರದ ವಿರುದ್ಧ. ಇವತ್ತು ಕರ್ನಾಟಕ ರಾಜ್ಯದ ಜನತೆ ಇವತ್ತು ಕಣ್ಣೀರು ಹಾಕತಕ್ಕಂಥ ಪರಿಸ್ಥಿತಿಯನ್ನು ಈ ಸರ್ಕಾರದವರು ತಂದಿದ್ದಾರೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದಾಗಿಂದ ಕೂಡ ರಾತ್ರಿ ಮಲಗದವರೆಗೂ ಕೂಡ ಹಣವನ್ನು ವ್ಯರ್ಥ ಮಾಡ್ತಕ್ಕಂಥ ಮತ್ತು ಹೆಚ್ಚುವರಿ ಮಾಡ್ತಕ್ಕಂಥ ಎಲ್ಲ ಬೆಲೆಗಳು ಏರಿಸತಕ್ಕಂಥ ಕೆಲಸವನ್ನು ಈ ಸರ್ಕಾರದವ್ರು ಮಾಡಿದ್ದಾರೆ. ಇವತ್ತು ಆಲ್ ರೇಟು 4 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಹಂಗಾಗಿ ಇವತ್ತು ಕಾಫಿ ಟೀ ಬೆಳಗ್ಗೆ ಕುಡಿಯೋದ್ರಿಂದ ಶುರು ಆದರೆ ರಾತ್ರಿ ಮಲಗೋದ್ರಿಗೂ ಕೂಡ ಇವತ್ತು ಬೆಲೆ ಏರಿಕೆಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರದವರು ಬಡವರ ಮೇಲೆ ಒಂದು ಬರೆ ಎಳೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಈ ಸರ್ಕಾರದ ವಿರುದ್ಧ ಒಂದು ಭಾರಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀರಿ. ಇವತ್ತು 1 ಲೀಟರ್ ನೀರಿಗೆ 1 ಪೈಸವನ್ನು ಹೆಚ್ಚಳ ಮಾಡಬೇಕಂತೇಳಿ ಸರ್ಕಾರ ಹೊಂಟಿದೆ. ಹಾಗಾಗಿ ಇವತ್ತು ಕುಡಿಯೋ ನೀರಿನ ಮೇಲೆ ಸಹ ಇವತ್ತು ಬೆಲೆ ಏರಿಕೆಯನ್ನು ಏರಿದ್ದಾರೆ. ಹಂಗಾಗಿ ಇವತ್ತು ಈ ದರಿದ್ರ ಸರ್ಕಾರವನ್ನು ಹಠಾವು ಮಾಡಬೇಕಂತೇಳಿ ಇವತ್ತು ನಾವೆಲ್ಲರೂ ಈ ಪ್ರತಿಭಟನೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಇವತ್ತು ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಏನಾದರೂ ಸರ್ಕಾರದವ್ರು ಕೂಡಲೇ ಈ ಹಾಲಿನ ದರ ಮತ್ತು ನೀರಿನ ಮೇಲೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಮತ್ತು ಕರೆಂಟ್ ಮೇಲೆ ಬೆಲೆ ಹೆಚ್ಚಳ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ, ಮೆಟ್ರೋ ಬೆಲೆ ಜಾಸ್ತಿ ಮಾಡಿದ್ದಾರೆ, ಎಲ್ಲ ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬೀದಿ ಇಳಿದು ರಸ್ತೆ ಬಂದ್, ಎಲ್ಲ ರಸ್ತೆ ಹೆದ್ದಾರಿಗಳನ್ನ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಜಾತ್ಯತೀತ ಜನತಾ ದಳದವರು ಮಾಡ್ತಾ ಇದ್ದೀವಿ. ಇದಿಷ್ಟು ಜೆಡಿಎಸ್ನ ಕಾರ್ಯಕರ್ತರು ಮಾತಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.